ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಅಂತಂದರೆ, ಮೈಟೋಕಾಂಡ್ರಿಯಾ ಏನು ಮಾಡುತ್ತೆ, ಎನರ್ಜಿ ರಿಲೀಸ್ ಮಾಡುತ್ತೆ. ಆ ಎನರ್ಜಿ ಒಂದು ಕೆಮಿಕಲ್ ರೂಪದಲ್ಲಿ ರಿಲೀಸ್ ಮಾಡುತ್ತೆ. ಅದನ್ನು ATP ಅಂತ ಕರಿತೀವಿ. ಆ ATP ಹೆಂಗೆ ರಿಲೀಸ್ ಆಗುತ್ತೆ? ಸೊ ಅದಕ್ಕೆ ಆನ್ಸರ್ ಏನಂದರೆ, ನಾವೇನು ಆಕ್ಸಿಜನ್ ತೊಗೊಳ್ತೀವಲ್ಲ, ಆಕ್ಸಿಜನ್ ಎಲ್ಲಿಗೆ ಹೋಗುತ್ತೆ? ನಮ್ಮ ನಾಸ್ಟ್ರಿಲ್ಸ್ ಮುಖಾಂತರ ಲಂಗ್ಸಿಗೆ ಹೋಗುತ್ತೆ, ಲಂಗ್ಸಿಂದ ಹಾರ್ಟಿಗೆ ಹೋಗುತ್ತೆ, ಹಾರ್ಟಿಂದ ಬ್ಲಡ್ಡಿಗೆ ಹೋಗುತ್ತೆ. ಬ್ಲಡ್ಡಿಗೆ ಹೋದಂಥ ಆಕ್ಸಿಜನ್ ಎಲ್ಲಿ ಹೋಗುತ್ತೆ? ಆಕ್ಸಿಜನ್ ಎಲ್ಲ ಸೆಲ್ಸಿನ ಒಳಗಡೆ ಹೋಗುತ್ತೆ. ಯಾವಾಗ ಸೆಲ್ಲಿನ ಒಳಗಡೆ ಹೋಗುತ್ತೋ ಆಗ ಇಮಿಡಿಯೇಟ್ಲಿ ಸೆಲ್ಲಿನ ಒಳಗಡೆ ಇರುವ ಮೈಟೋಕಾಂಡ್ರಿಯಾ ಆ ಆಕ್ಸಿಜನ್ನ ತಗೊಳ್ಳುತ್ತೆ. ಆ ಆಕ್ಸಿಜನ್ನ ತಗೊಂಡು ನಾವು ಊಟ ಮಾಡಿದಂಥ ಕಾರ್ಬೋಹೈಡ್ರೇಟ್ ಏನಿರುತ್ತಲ್ಲ, ಆ ಕಾರ್ಬೋಹೈಡ್ರೇಟನ್ನು ಮೈಟೋಕಾಂಡ್ರಿಯಾ ಒಳಗಡೆ ಬಂದಿರುತ್ತೆ. ಕಾರ್ಬೋಹೈಡ್ರೇಟ್ ಒಳಗಡೆ ಗ್ಲೂಕೋಸ್, ಸಿಂಪಲ್ ಕಾರ್ಬೋಹೈಡ್ರೇಟ್ನ ಹೇಳ್ತಿದ್ದೀನಿ. ಗ್ಲೂಕೋಸಲ್ಲಿ 6 ಕಾರ್ಬನ್ ಆಟಮ್ಸ್ ಇರ್ತವೆ. 6 ಕಾರ್ಬನ್ ಆಟಮ್ ನಡುವೆ ಬಾಂಡ್ಸ್ ಇರ್ತವೆ. ಯಾವಾಗ ನಾವು ತಗೊಂಡಂಥ ಆಕ್ಸಿಜನ್ ಹಾರ್ಟ್ ಮುಖಾಂತರ ಬ್ಲಡ್ಡಿಗೆ ಹೋಗಿ, ಬ್ಲಡ್ಡಿಂದ ಸೆಲ್ಲಿಗೆ ಹೋಗಿ, ಸೆಲ್ಲಿಂದ ಮೈಟೋಕಾಂಡ್ರಿಯಾಗೆ ಹೋಗುತ್ತೋ, ಇಮಿಡಿಯೇಟ್ಲಿ ಮೈಟೋಕಾಂಡ್ರಿಯಾ ಒಳಗಡೆ ಹೋಗಿ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಕಾರ್ಬನ್ ಆಟಮ್ಸ್ 6 ಕಾರ್ಬನ್ ಆಟಮ್ ನಡುವೆ ಇರುವ ಬಾಂಡನ್ನು ಬ್ರೇಕ್ ಮಾಡುತ್ತೆ. ಯಾವಾಗ ಆ ಬಾಂಡ್ ಬ್ರೇಕ್ ಆಗುತ್ತೋ ಕಾರ್ಬನ್ ಆಟಮ್ಸ್ ಎಲ್ಲ ಫ್ರೀ ಆಗ್ತವೆ. ಫ್ರೀ ಆದಂಥ ಕಾರ್ಬನ್ ಆಟಮ್ಸ್ನ ನಾವು ತೊಗೊಂಡಂಥ ಆಕ್ಸಿಜನ್ನು ಕಂಬೈನ್ ಮಾಡಿಕೊಂಡು CO2 ಆಗಿ, ಆ CO2 ಮೈಟೋಕಾಂಡ್ರಿಯಿಂದ ಹೊರಗಡೆಯಿಂದ ಅಂದರೆ ಸೆಲ್ಲಲ್ಲಿ ಬಂದು, ಸೆಲ್ಲಿಂದ ತಿರ್ಗಾ ಬ್ಲಡ್ಡಿಗೆ ಬಂದು, ಬ್ಲಡ್ಡಿಂದ ಹಾರ್ಟಿಗೆ ಬಂದು, ಹಾರ್ಟಿಂದ ಲಂಗ್ಸಿಗೆ ಬಂದು, ಲಂಗ್ಸಿಂದ ಮತ್ತೆ ಪುನಃ ಹೊರಗಡೆ ಬರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಆಕ್ಸಿಜನ್ನ ತೊಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ. ತೊಗೊಂಡಂಥ ಆಕ್ಸಿಜನ್ನು ಮೈಟೋಕಾಂಡ್ರಿಯಾಗೆ ಹೋಗುತ್ತೆ. ಅಲ್ಲಿಂದ ಕಾರ್ಬನ್ನ ಕಂಬೈನ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗಡೆ ಬರುತ್ತೆ. ಯಾವಾಗ ಕಾರ್ಬನ್ ಆಟಮ್ ನಡುವೆ ಬಾಂಡ್ ಬ್ರೇಕ್ ಆಯಿತೋ ಬಹಳಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಂಥ ಎನರ್ಜಿನ ಮೈಟೋಕಾಂಡ್ರಿಯಾ ಒಂದು ಕೆಮಿಕಲ್ ರೂಪದಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಅದನ್ನು ATP ಅಂತ ಕರಿತೀವಿ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಅದಕ್ಕೆ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೀತಾರೆ. ಯಾಕೆ? ಎನರ್ಜಿನ ಕೊಡುತ್ತೆ. ಹೇಗೆ ಕೊಡುತ್ತೆ? ಕಾರ್ಬನ್ ಆಟಮ್ಸ್ನ ಬ್ರೇಕ್ ಮಾಡಿ ಕೊಡುತ್ತೆ. ಬ್ರೇಕ್ ಮಾಡಲಿಕ್ಕೆ ಏನು ಬೇಕು? ಆಕ್ಸಿಜನ್ ಬೇಕು. ಹಾಗಾಗಿ ನಾವು ಉಸಿರಾಟೋ ಟೈಮಲ್ಲಿ ಆಕ್ಸಿಜನ್ ಒಳಗಡೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಇದಿಷ್ಟು ಫಸ್ಟ್ PU ಟಾಪಿಕ್. ಫಸ್ಟ್ PU ಸೆಲ್ ದ ಯೂನಿಟ್ ಆಫ್ ಲೈಫ್ನ ಟಾಪಿಕ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಿಮಗೆ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಬೇಕೋ ಕಮೆಂಟಲ್ಲಿ ತಿಳಿಸ್ರಿ. ನಾನು ನೆಕ್ಸ್ಟ್ ವಿಡಿಯೋ ಅದನ್ನು ಮಾಡ್ತೀನಿ.